ತುಂಬ ಆಸೆ ಕನಸುಗಳು ಇಟ್ಕೊಂಡಿದ್ದೆ. ನಮ್ಮ ಅಣ್ಣನ ಮದುವೆ ನೋಡಬೇಕು, ಡುಪ್ಲೆಕ್ಸ್ ಮನೆ ಕಟ್ಟಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಏನೂ ಮಾಡೋಕ್ಕಾಗಿಲ್ಲ. ಅಂಥವ್ರು ಸವಾಸ ಮಾಡಿ ಇವತ್ತು ಅನುಭವಿಸ್ತಾಯಿದ್ದೀನಿ. ನನಗೆ ನ್ಯಾಯ ಕೊಡಿಸಿ, ಅವಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ, ಹೊರಗಡೆ ಹಾಕಿಸಿ ಪರ್ಮನೆಂಟಾಗಲ್ಲೇ ಇರೋ ಥರ ಮಾಡಿ. ಈ ಮಾತು ನಮ್ಮ ಮನೆಯವ್ರಿಗೆ, ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗಿಲ್ಲ, ನಂಗೆ ಕ್ಷಮಿಸ್ಬಿಡ್ರಿ. ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಿಲ್ಲ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಲ್ಲೇ ಬಿಡ್ತೀನಿ. ನಮ್ಮ ಅಣ್ಣನ ನಾನು ಇವತ್ತು ಅಣ್ಣ ಅಂದಿಲ್ಲ. ನಾನು ಅವನು ಮಾತಾಡಲ್ಲ, ಆದರೂ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾನೆ. ನಮ್ಮ ಮನೆಯವ್ರಿಗೆ ಕೇಳ್ಕೊತೀನಿ, ಇನ್ಮೇಲೆ ಕರೀನೇ ನಾನು ಅಂದ್ಕೊಂಡು ಚೆನ್ನಾಗಿ ನೋಡ್ಕೊಳ್ರಿ. ಸಾಲ ಅಂತ ಏನಿಲ್ಲ, ಬಸ್ಪ ನನಗೊಂದು 25,000 ಕೊಡಬೇಕು, 28,000 ಮೂರ್ತಿ ಹೆಂಡ್ತಿ ಒಂದು 3,000 ಕೊಡಬೇಕು. ಇವಾಗ ಆಟೋದು ವಾಪಸ್ ಕೊಟ್ಬಿಟ್ಟು 3,500 ಅಡ್ವಾನ್ಸ್ ಕೊಟ್ಟಿದ್ದೀನಿ, ವಾಪಸ್ ಇಸ್ಕೊಳ್ರಿ. ಈ ಫೋನ್ನ ನಮ್ಮ ಮನೆಯವ್ರ ಕೈಲೇ ಕೊಟ್ಬಿಡ್ರಿ. ಇಷ್ಟೇ ನಾನು ಕೇಳ್ಕೊಳ್ಳೋದು.